ಕೃತ್ಯ ನರಂಚೇವ ನರೋತ್ತಮಂ ದೇವೀಂ ಸರಸ್ವತಿ ವ್ಯಾಸಂ ತಥೋ ಜಯಮುದೀರೇಯತ್. 4-5 ದಿನಗಳಲ್ಲಿ ಸಾವಿತ್ರಿಯ ಉಪಾಖ್ಯಾನ ಅದನ್ನು ತಿಳಿಸಿದ್ದೇವೆ. ಈಗ ಒಬ್ಬ ಮುಗ್ಧ ಮನಸ್ಸಿನ ಒಬ್ಬ ಬಾಲಕ ಯುವಕ ಋಷ್ಯಶೃಂಗ, ಅವನ ಚರಿತ್ರೆ ವಿಚಿತ್ರವಾದ ಚರಿತ್ರೆ, ಅದನ್ನು ಮಹಾಭಾರತದಲ್ಲಿ ವರ್ಣಿಸಿದ್ದಾರೆ. ಒಬ್ಬ ವಿಭಾಂಡಕ ಋಷಿ, ಆ ಋಷಿ ಅವನಿಗೊಬ್ಬ ಮಗ, ತಂದೆ ಮಗ ಇಬ್ಬರೇ, ತಾಯಿ ಕೂಡ ಇಲ್ಲ. ಋಷ್ಯಶೃಂಗ ಆಶ್ರಮದಲ್ಲಿ ಮತ್ತಾರೂ ಇಲ್ಲ, ಋಷಿ ಮತ್ತು ಅವರ ಮಗ, ಬೇರೆ ಯಾರಿಗೂ ಅಲ್ಲಿ ಅವಕಾಶವೇ ಇಲ್ಲ. ಅಂಥ ಆಶ್ರಮದಲ್ಲಿ ಆ ಮಗನನ್ನು ಬೆಳೆಸಿದ್ದಾನೆ. ಅವನಿಗೆ ವಿಷಯ ಪದಾರ್ಥಗಳಲ್ಲಿ ಅದರ ಸಂಪರ್ಕವೇ ಬರಬಾರದು. ಕೇವಲ ಬ್ರಹ್ಮಚರ್ಯದಿಂದ ಕೆಟ್ಟ ಪದಾರ್ಥಗಳ ಸಂಪರ್ಕ, ಅದನ್ನು ಭೋಗಿಸುವ ಅವಕಾಶ ಇಲ್ಲದ ರೀತಿಯಲ್ಲಿ ಅವನನ್ನು ಬೆಳೆಸಿದ್ದಾರೆ. ಅತ್ಯಂತ ಮುಗ್ಧ ಮನಸ್ಸು, ಅವನಿಗೆ ಬೇರೆ ಬಾಹ್ಯ ವಿಷಯಗಳ ಸಂಪರ್ಕವೇ ಇಲ್ಲ. ಅರಣ್ಯದಲ್ಲಿ ಋಷಿ ಜೀವನ, ಗಡ್ಡೆ ಗೆಣಸು, ಹಣ್ಣು, ನಾರುಮಡಿ, ಯಾವ ಥರದ ಭೋಗ ಪದಾರ್ಥಗಳು ಇಲ್ಲ, ಅದನ್ನು ನೋಡಿಯೇ ಇಲ್ಲ, ಅದರ ವೈಭವೇನು ಅದು ಗೊತ್ತಿಲ್ಲ. ಆ ರೀತಿಯಲ್ಲಿ ಮಗನ ಜೊತೆಗೆ ವಿಭಾಂಡಕ ಋಷಿಗಳು ಕಾಲ ಕಳೀತಾ ಇದ್ದಾರೆ. ಆಗ ಅಲ್ಲಿಯ ರಾಜ, ಆ ಪ್ರದೇಶದ ರಾಜನು, ಆ ದೇಶದಲ್ಲಿ ದೊಡ್ಡ ಒಂದು ಬರಗಾಲ ಪ್ರಾರಂಭವಾಗಿತ್ತು. ಆ ಬರಗಾಲದಿಂದ ಇಡೀ ಪ್ರದೇಶಕ್ಕೇನೆ ಭಾರಿ ದೊಡ್ಡ ಆಪತ್ತು ಬಂದಿತ್ತು. ಅಂಗರಾಜ್ಯ ರಾಜ ಅವನು ದೇಶದಲ್ಲಿ ದುರ್ಭಿಕ್ಷೆ, ಮಳೆಯೇ ಇಲ್ಲ, ಇದರ ಪರಿಹಾರ ಏನು ಅಂತ ಬಹಳ ವಿಚಾರಿಸಿದ. ಎಲ್ಲರೂ ಹೇಳಿದರು, ಆ ಋಷ್ಯಶೃಂಗ ಅಂತ ಒಬ್ಬ ಯುವಕ ಬ್ರಹ್ಮಚಾರಿ ಇದ್ದಾನೆ, ಅವನು ಆಗಮಿಸಿದರೆ ಅವನಷ್ಟು ನಿರ್ಮಲ ಮನಸ್ಸು, ಕೆಟ್ಟ ವಿಷಯದ ಸಂಪರ್ಕವೇ ಇಲ್ಲ. ಅಂತಹ ನಿರ್ಮಲ ಮನಸ್ಸಿನ ಋಷ್ಯಶೃಂಗ ಋಷಿ ಬಂದರೆ ಈ ದೇಶದಲ್ಲಿ ಮಳೆ ಬಂದು ಎಲ್ಲ ಸಮೃದ್ಧಿ ಆಗ್ತದೆ. ಅವನನ್ನು ಕರೆಸಬೇಕು ಅಂತ ಆಶ್ರಮ ಬಿಟ್ಟು ಹೊರಗೆ ಹೋದವನಲ್ಲ. ವಿಭಾಂಡಕ ಋಷಿಗಳು ಅಷ್ಟು ಕಟ್ಟುನಿಟ್ಟಾಗಿ ಅವನನ್ನು ನೋಡ್ತಾ ಇದ್ದಾರೆ. ಅವನು ನಗರಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಗರಕ್ಕೆ ಬಂದರೆ ಆ ದೇಶದಲ್ಲಿ ಮಳೆ ಬಂದು ಎಲ್ಲರಿಗೂ ಕೂಡ ಸಮೃದ್ಧಿ ಆಗ್ತದೆ. ಹೇಗೆ ತರಬೇಕು ಅಂತ ಭಾರೀ ಚರ್ಚೆ ನಡೆಯಿತು. ಕೊನೆಗೆ ಕೆಲವು ಗಣಿಕಾಸ್ತ್ರೀಯರು, ವೇಶ್ಯಾಸ್ತ್ರೀಯರು ಅವರನ್ನು ಕರೆದು, ನೀವು ಹುಡುಗನಿಗೆ ಪ್ರಲೋಭನ ಮಾಡಿ ಆಕರ್ಷಣೆ, ನಗರದ ಭೋಗ ಪದಾರ್ಥಗಳ ಆಕರ್ಷಣೆ ಕೊಟ್ಟು ಹೇಗಾದರೂ ಮಾಡಿ ನಗರಕ್ಕೆ ಬರುವಂತೆ ಮಾಡಬೇಕು. ಯಾರೂ ಸಿದ್ಧರಾಗಲಿಲ್ಲ, ಎಲ್ಲರೂ ಕೂಡ ಭಯಪಟ್ಟರು. ಅಶಕ್ಯ ಮೂಚು ತತ್ಕಾರ್ಯಂ ವಿವರಣಾ ಗತಚೇತಸ. ಎಲ್ಲ ಗಣಿಕಾಸ್ತ್ರೀಯರು ಇದು ನಮ್ಮಿಂದ ಸಾಧ್ಯವಿಲ್ಲ. ಅವನು ಒಂದು ಕಡೆ ರಾಜನ ಭಯ, ಇನ್ನೊಂದು ಕಡೆ ಋಷಿಯ ಶಾಪ. ರಾಜನ ಮಾತು ಕೇಳದೆ ಹೋದರೆ ಅವನಿಗೆ ಸಿಟ್ಟು, ಕೇಳಿದರೆ ಅಲ್ಲಿ ಋಷಿಯ ಶಾಪ. ಏನು ಮಾಡೋದು ಅಂತ ಗೊಂದಲ. ಹೀಗೆಲ್ಲ ಸ್ತ್ರೀಯರು ಕೂಡ ಬಹಳ ಅಶಕ್ಯ, ಏನು ಮಾಡೋದು ಅಂತ ಗೊಂದಲದಲ್ಲಿದ್ದಾರೆ. ಒಬ್ಬಳು ಸ್ವಲ್ಪ ಮುದುಕಿ, ವೃದ್ಧಳು, ಅವಳು, ನಾನೇ ಆ ವ್ಯವಸ್ಥೆ ಮಾಡ್ತೇನೆ, ನನಗೆ ಬೇಕಾದಷ್ಟು ಮಾತ್ರ ಸೌಕರ್ಯ ಒದಗಿಸಿಕೊಡಬೇಕು, ನನ್ನ ಕಾರ್ಯಕ್ಕೆ ಸ್ವಲ್ಪ ಖರ್ಚು ಬಹಳ ಇದೆ, ಮಾಡಬೇಕಾಗಿದೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಮತ್ತು ನನಗೂ ಕೂಡ ವಿಶೇಷವಾದ ಸಂಭಾವನೆ ಕೊಡಬೇಕು. ನಾನು ಉಪಾಯದಿಂದ ಆ ಋಷ್ಯಶೃಂಗನು ನಮ್ಮ ರಾಜ್ಯಕ್ಕೆ ಬರುವಂತೆ ನಾನು ಮಾಡ್ತೇನೆ ಎಂಬುದಾಗಿ ಧೈರ್ಯ ಹೇಳಿದೆ. ಅದರಂತೆ ಅವಳಿಗೆ ಬೇಕಾದ ರೀತಿಯ ಎಲ್ಲ ಥರದ ಸೌಕರ್ಯ ಮಾಡಿಸಿಕೊಟ್ಟ. ಎಷ್ಟು ಖರ್ಚು ಬೇಕೋ ಅದು ಕೊಟ್ಟು ಹೇಗಾದರೂ ಮಾಡಿ ಆ ಋಷ್ಯಶೃಂಗ ನಮ್ಮ ನಗರಕ್ಕೆ ಬರಬೇಕು, ಆ ರೀತಿ ಮಾಡುವಂತ ರಾಜನು ಹೇಳಿದಂತೆ ಅವಳು ಒಂದು ಒಳ್ಳೆ ಭಾರಿ ದೊಡ್ಡ ಹಡಗು, ಆ ಹಡಗಿನಲ್ಲಿ ಉದ್ಯಾನ, ಎಲ್ಲ ಥರದ ಸೌಕರ್ಯ, ಅಂತಹ ಇವತ್ತೆಲ್ಲ ಭಾರಿ ಹಡಗುಗಳು ನಾವು ನೋಡ್ತಾ ಇದ್ದೀವಿ. ಆ ರೀತಿಯ ದೊಡ್ಡ ಹಡಗು
ಅಲ್ಲಿ ಎಲ್ಲ ಥರದ ವ್ಯವಸ್ಥೆಗಳು, ಮರ ಗಿಡ ಉಪವನ ಉದ್ಯಾನ ಎಲ್ಲ ಸೌಕರ್ಯಗಳು, ಅತ್ಯಂತ ಸುಂದರವಾದ ಒಂದು ದೊಡ್ಡ ಹಡಗಿನಲ್ಲಿ ಆಶ್ರಮದ ಸಮೀಪ ನದಿ ಹರಿತಾ ಇದೆ. ಅಲ್ಲಿಗೆ ಅವಳು ಬಂದಳು. ಅನೇಕ ಹುಡುಗಿಯರು ತರುಣಿಯರು ಅವರನ್ನು ಕೂಡ ಕರೆದುಕೊಂಡು ಬಂದಳು. ವಿಭಾಂಡಕ ಋಷಿಗಳು ಇಲ್ಲೇ ಅವನು ಒಬ್ಬನೇ ಇರುವ ಸಮಯ ಕಾಯ್ದರು. ಗುಟ್ಟಾಗಿ ರಹಸ್ಯವಾಗಿ ಕಾದು ಆ ಸಮಯ ನೋಡಿ ವಿಭಾಂಡಕ ಋಷಿಗಳು ಕಾರ್ಯಾರ್ಥವಾಗಿ ಸ್ವಲ್ಪ ದೂರ ಹೋಗಿದ್ದಾರೆ. ಇದೇ ಒಳ್ಳೆಯ ಸಮಯ ಅಂತ ಋಷ್ಯಶೃಂಗನ ಆಶ್ರಮಕ್ಕೆ ಆಗಿ ಬಿದ್ದಾರೆ. ಬಂದಾಗ ಆ ಋಷಿಶೃಂಗ ಅವರನ್ನು ನೋಡಿದ. ಇವರೊಬ್ಬ ಇಷ್ಟವರೆಗೆ ಬೇರೆ ಯಾರನ್ನು ನೋಡಿದವನಲ್ಲ, ಹೊಸಬರನ್ನು ಕಂಡ. ಇವರು ಕೂಡ ನಮ್ಮಂತೆ ಬ್ರಹ್ಮಚಾರಿಗಳು ಋಷಿಗಳು ಅಂತ ತಿಳ್ಕೊಂಡ. ಸ್ವಾಗತ ಮಾಡಿ ಎಲ್ಲ ನಿಮಗೆ ಆಸನ ಏರ್ಪಾಡು ಮಾಡಿದ್ದೇನೆ, ಕೃಷ್ಣಾಜನ ಇಲ್ಲಿ ಕುಳಿತುಕೊಳ್ಳಿ, ನಿಮ್ಮ ಆಶ್ರಮೆಯಲ್ಲಿ ನಿಮ್ಮ ಹೆಸರೇನು ಎಂಬುದಾಗಿ ದೊಡ್ಡ ಋಷಿಕುಮಾರರು ಅಂಥೇಳಿ ಅವರನ್ನು ಪಾಪ ಅಮುಗ್ಧ ಋಷ್ಯಶೃಂಗ ಸ್ವಾಗತ ಮಾಡ್ತಾರೆ. ಮಾಡಿ ಅದಕ್ಕೆ ನಮ್ಮದು ಆಶ್ರಮ ಇಲ್ಲಿಂದ 3 ಯೋಜನೆ ದೂರದಲ್ಲಿದೆ. ನಾನು ಅರ್ಘ್ಯಪಾದ್ಯ ಕೊಡಲಿಕ್ಕೆ ಮುಂದೆ ಬಂದ. ನೀವು ಋಷಿಗಳು ಅರ್ಘ್ಯಪಾದ್ಯ ಸ್ವೀಕಾರ ಮಾಡಿ, ನಮ್ಮ ಕ್ರಮ ನಮ್ಮ ಸಂಪ್ರದಾಯ, ನಾವು ಅರ್ಘ್ಯಪಾದ್ಯ ಸ್ವೀಕಾರ ಮಾಡುವ ಕ್ರಮ ಇಲ್ಲ, ನಮ್ಮ ಕ್ರಮವೇ ಬೇರೆ, ಅದೆಲ್ಲ ನಮಗೆ ಬೇಡ. ಆದರೆ ನಿಮಗೆ ಹಾಗಾದರೆ ನಮ್ಮ ಹಣ್ಣು ಉಂಟು, ಒಳ್ಳೊಳ್ಳೆ ಹಣ್ಣು, ಅದನ್ನು ಕೊಡ್ತೇನೆ. ಈ ಹಣ್ಣು ಬೇಡ, ನಾವೇ ನಗರದಿಂದ ಒಳ್ಳೆಯ ಹಣ್ಣುಗಳನ್ನು ತಂದಿದ್ದೇವೆ, ಅದನ್ನು ಸ್ವೀಕಾರ ಮಾಡು ಎಂಬುದಾಗಿ ಅವರಿಗೆ ಒಳ್ಳೊಳ್ಳೆ ಭಕ್ಷ್ಯಗಳು, ನಗರದಿಂದ ತಂದ ಒಳ್ಳೊಳ್ಳೆ ಭಕ್ಷ್ಯಗಳು, ಕುಡಿಯುವಂಥ ಪಾನೀಯ ಎಲ್ಲ ತಂದು ಕೂತ್ಕೊಂಡು ಆ ಋಷ್ಯಶೃಂಗನಿಗೆ ಅದನ್ನು ಸ್ವೀಕಾರ ಮಾಡಿ ಆಶ್ಚರ್ಯವಾಯಿತು. ಇಷ್ಟವರೆಗೆ ನೋಡೇ ಇಲ್ಲ ಅಂಥ ಭಕ್ಷ್ಯ, ಅಂಥ ಕುಡಿಯುವ ಪಾನೀಯಗಳು ನೋಡಿಯೇ ಇಲ್ಲ. ಭಾರಿ ಆಶ್ಚರ್ಯ ಆಯಿತು. ಅದನ್ನೆಲ್ಲ ತಿಂದ ಕುಡಿದ. ಒಂದು ಥರದಿಂದ ಅಲ್ಲಿ ಅವನಿಗೆ ಇಷ್ಟವರೆಗೆ ಜೀವನದ ಕ್ರಮಕ್ಕಿಂತ ತೀರ ವ್ಯತ್ಯಾಸ. ಅವರ ವೇಷ ಭೂಷಣ ಎಲ್ಲ ವಿಚಿತ್ರವಾಗಿ ಕಾಣಿತು. ಅಷ್ಟು ಉಪಚಾರ ಮಾಡಿ ಅವರು ಹೋದರು. ತಂದೆ ಬಂದಾಗ ಋಷ್ಯಶೃಂಗ ಎಂದಿನಂತೆ ಇಲ್ಲ. ಏನೋ ಆಗಿದೆ ಇವನಿಗೆ, ಯಾರೋ ಬಂದಿರಬೇಕು, ಹಿಂದಿನ ಸ್ಥಿತಿಯಲ್ಲಿ ಇಲ್ಲ. ಒಂದು ರೀತಿಯ ಒಂದು ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ, ಒಂದು ವಿಕಾರ ಉಂಟಾದ ಕಾಣಿಸ್ತಾ ಇದೆ ಹೇಳಿ, ನವಿ ಯಥಾಪೂರ್ವಂ ಇವಾಸಿ ಪುತ್ರ ಚಿಂತಾಪರಶ್ಚಾಸಿ ವಿಚೇತನಶ್ಚ, ಏನೋ ಆಲೋಚನೆ ಮಾಡ್ತಾ ಇದ್ದಿ, ಮುಖದಲ್ಲಿ ದೈನ್ಯ ಕಂಡು ಬರ್ತಾ ಇದೆ, ಏನೋ ಅತೃಪ್ತಿ ಅಸಂತೋಷ ಕಂಡು ಬರ್ತಾ ಇದೆ, ಏನಾಗಿದೆ ಎಂಬುದಾಗಿ ಅವನು ವಿಚಾರಿಸಿದಾಗ ಹೇಳ್ತಾನೆ, ನೀವು ಎಲ್ಲದಿದ್ದಾಗ ಒಬ್ಬ ಬ್ರಹ್ಮಚಾರಿ ಬಂದಿದ್ದ. ಬ್ರಹ್ಮಚಾರಿ ಒಬ್ಬ ಭಾಳ ಚೆನ್ನಾಗಿದೆ ನೋಡಲಿಕ್ಕೆ. ಅವನ ಬಟ್ಟೆ ನಮ್ಮ ಹಾಗೆಲ್ಲ ವಿಚಿತ್ರವಾದ ಭಾಳ ಮೃದುವಾದ ನಯವಾದ ಬಟ್ಟೆ, ಜಟೆ ಧರಿಸಿದ್ದಾನೆ. ಆ ಜಟೆ ನಮ್ಮ ಜಟೆ ಅಂತಲ್ಲೇ ಅಲ್ಲ, ಅಷ್ಟು ತೆಳ್ಳಗಿನ ಸುಂದರವಾದ ಜಟೆ, ಜಟಾಧಾರಿಯಾಗಿ ಅವನ ಬಟ್ಟೆ ಅವನ ಜಟೆ ಅದು ಸ್ತ್ರೀ, ಅವನಿಗೆ ಸ್ತ್ರೀ ಅಂತಲೂ ಗೊತ್ತಿಲ್ಲ, ಹೆಣ್ಣನ್ನೇ ನೋಡಿದವನಲ್ಲ. ಅಂಥ ಋಷ್ಯಶೃಂಗ ಇಂಥ ವಿಚಿತ್ರವಾದ ಫಲಗಳನ್ನು ಕೊಟ್ಟರು. ಆ ಫಲ ನಮ್ಮ ಅರಣ್ಯದ ಫಲದಂತೆ ಅಲ್ಲ, ಭಾರೀ ರುಚಿ, ಕುಡಿಯಲಿಕ್ಕೆ ಬೇಕಾದ್ದು ಎಲ್ಲ ಅತ್ಯಂತ ಭಾಳ ವಿಚಿತ್ರವಾಗಿತ್ತು ಎಂಬುದಾಗಿ ಅವರನ್ನು ವರ್ಣನೆ ಮಾಡಿದ. ಅವರು ಹೇಗಿದ್ದರು, ಅವರ ವೇಷ ಭೂಷಣ ಆಕಾರ ಎಲ್ಲ ವರ್ಣಿಸಿದ. ಗೊತ್ತಾಯಿತು ವಿಭಾಂಡಕರಿಗೆ, ಯಾರೋ ಹೆಣ್ಣು ಮಗಳು ಬಂದು ಇವನ ಮನಸ್ಸನ್ನು ವಿಕಾರಗೊಳಿಸಿದ್ದಾಳೆ ಅಂತ ಅರ್ಥ ಆಯಿತು. ಅವನು ಹೇಳ್ತಾನೆ, ಅವರ ತಲೆ ಕೂದಲು ಎಷ್ಟು ನಯವಾಗಿತ್ತು, ಬಟ್ಟೆ ಎಷ್ಟು ಮೃದು ಎಷ್ಟು ನಯ, ಅಂಥ ಬಟ್ಟೆಯನ್ನು ನೋಡೇ ಇಲ್ಲ. ನಮ್ಮ ಆಶ್ರಮದ ಬಟ್ಟೆಗೆ ಬೇರೆ, ಆ ಬಟ್ಟೆಯೇ ಬೇರೆ. ಇಲ್ಲಿಯ ಹಣ್ಣು ಅಲ್ಲಿಯದ್ದು ಭಾಳ ಅದ್ಭುತವಾಗಿತ್ತು. ಒಂದು ಹಣ್ಣಿತ್ತು, ಆ ಹಣ್ಣನ್ನು ಕೆಳಕ್ಕೆ ಹೊಡೆದರೆ ಮೇಲಕ್ಕೆ ಹಾರ್ತಾಯಿತ್ತು. ಅಂಥ ಒಂದು ಹಣ್ಣು ತಂದಿದ್ದರು. ಆ ಚೆಂಡನ್ನು ಹಣ್ಣು ಅಂತ ತಿಳ್ಕೊಂಡ. ಆ ಚೆಂಡು
ಅದು ಹಣ್ಣು ಕೆಳಗೆ ಬಿದ್ದರೆ ಮೇಲಕ್ಕೆ ಹಾರ್ತಾಯಿತ್ತು. ಅಂಥ ವಿಚಿತ್ರವಾದ ಹಣ್ಣು ಅದನ್ನು ಅವನು ತಂದಿದ್ದ ಬ್ರಹ್ಮಚಾರಿ. ಭಾರಿ ಅದ್ಭುತವಾದ ಅವನ ರೂಪ, ಅವನ ಸ್ವರ, ಅವನ ನಗು ಎಲ್ಲ ಚೆನ್ನಾಗಿತ್ತು. ಇಷ್ಟವರೆಗೆ ಅಂಥ ಬ್ರಹ್ಮಚಾರಿಯನ್ನು, ಅಂಥ ಋಷಿಕುಮಾರನ್ನು ನಾನು ನೋಡಲೇ ಇಲ್ಲ. ಅವನ ಜೊತೆಗೇ ಹೋಗಬೇಕು ಅಂತ ನನಗೆ ಅನಿಸ್ತಾ ಇದೆ. ಅಷ್ಟು ನನಗೆ ಖುಷಿಯಾಗಿದೆ ಎಂಬುದಾಗಿ ಆ ಋಷ್ಯಶೃಂಗ ಆ ಹುಡುಗಿ ಬಂದು ಅವಳ ನರ್ತನ, ಅವಳ ಗಾನ, ಅವಳು ಕೊಟ್ಟ ಪದಾರ್ಥ, ಅವಳ ವೇಷ ಭೂಷಣ ಎಲ್ಲ ಕಂಡು ವಿಚಿತ್ರವಾಗಿ ಕಂಡಿತ್ತು. ಒಂದು ವಿಭ್ರಮೆಗೆ ಒಳಗಾಗಿಬಿಟ್ಟ. ಅಷ್ಟು ಮುಗ್ಧ. ಅವನಿಗೆ ಈ ಬಾಹ್ಯ ವಿಷಯ, ಭೋಗದ ವಿಷಯವೇ ಗೊತ್ತಿಲ್ಲ. ಅಷ್ಟು ಸ್ವಚ್ಛವಾದ ಮನಸ್ಸು. ಇದರಿಂದ ಮನಸ್ಸಿಗೆ ಒಂದು ವಿಕಾರ ಆಗಿತ್ತು. ಹಾಗೆ ಹೇಳಿದರು ವಿಪಾಂಡಕರು, ಬೇಡ, ಅದೆಲ್ಲ ರಾಕ್ಷಸರು, ನಾನಾ ವೇಷ ಧರಿಸಿ ರಾಕ್ಷಸರು ಬಂದು ಮನಸ್ಸು ಕೆಡಿಸ್ತಾರೆ, ಅದಕ್ಕೆಲ್ಲ ನೀನು ಗಮನ ಕೊಡಬೇಡ, ಎಚ್ಚರ ಇರು. ಆ ರಾಕ್ಷಸರು ಯಾವಾಗ ಬಂದು ಏನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದು ಬ್ರಹ್ಮಚಾರಿಯಲ್ಲ, ಒಂದು ರಾಕ್ಷಸ. ವಿಚಿತ್ರ ವೇಷ ಧರಿಸಿ ನಿನ್ನನ್ನೆಲ್ಲ ಗೊಂದಲಗೊಳಿಸಲು, ಭ್ರಷ್ಟಗೊಳಿಸಲು ಬಂದಂಥ ದೊಡ್ಡ ದೈವ ಪಿಶಾಚಿ ಅದು, ಎಚ್ಚರ ಇರು ಎಂಬುದಾಗಿ ವಿಪಾಂಡಕರು ಎಚ್ಚರಿಕೆ ಕೊಟ್ಟರು. ಆದರೂ ಇವನಿಗೆ ಅಷ್ಟು ಆಕರ್ಷಣೆಯಾಗಿ ಹೋಗಿತ್ತು. ಆ ಹಣ್ಣು ಅವಳ ಭಕ್ಷ್ಯ ಭೋಜ್ಯ ಎಲ್ಲ ಸ್ವೀಕಾರ ಮಾಡಿ ಅವನ ಮನಸ್ಸಿಗೆ ಭಾರಿ ಗೊಂದಲ ಆಗಿತ್ತು. ಋಷಿಗಳು ಎಲ್ಲಿದ್ದಾರೆ, ಯಾರೋ ಒಬ್ಬರು ಬಂದಿದ್ದಾರೆ, ಒಂದು ಹೆಣ್ಣು ಬಂದಿದೆ ಮೋಸ ಮಾಡಲಿಕ್ಕೆ ಅಂಥೇಳಿ ಹುಡುಕಾಡಿದ. 3 ದಿವಸ ಹುಡುಕಾಡಿದ. ಅವನೆಲ್ಲ ಮೂಲೆಯಲ್ಲಿ ಅವಿತುಕೊಂಡಿದ್ದರು. ಇವನು ಸಿಗಲೇ ಇಲ್ಲ ಆ ವಿಪಾಂಡಕ ಋಷಿಗೆ. ಹೀಗಾಗಿ 3 ದಿವಸ ಆಯಿತು. ಇನ್ನೇನು ಅವರ ಉಪದ್ರವ ಇಲ್ಲ ಅಂಥೇಳಿ ಧೈರ್ಯದಿಂದ ಆ ವಿಪಾಂಡಕ ಋಷಿಗಳು ಸ್ವಲ್ಪ ದೂರ ಯಜ್ಞಕ್ಕೆ ಬೇಕಾದ ವಸ್ತುಗಳನ್ನು ತರಲಿಕ್ಕೆ ಹೋಗಿದ್ದರು. ಕಾಯ್ತಾ ಇದ್ದರು. ಅದೇ ಸಮಯದಲ್ಲಿ ಬಂದು ಮತ್ತಷ್ಟು ಇವನು ಪುಸಲಾಯಿಸಿ, ನಮ್ಮ ಜೊತೆಗೆ ಬಾ, ನಮ್ಮದು ಆಶ್ರಮ ಭಾಳ ಚೆನ್ನಾಗಿದೆ, ನಮ್ಮ ಆಶ್ರಮಕ್ಕೆ ಬಾ ಎಂಬುದಾಗಿ ಕರೆಕೊಂಡು ಹೋಗೇ ಬಿಟ್ರು. ನಾವೆಯಲ್ಲಿ ಕರೆಕೊಂಡು ಹೋಗಿ, ಒಳ್ಳೆಯ ನಾವೆ, ಒಳ್ಳೆಯ ಉದ್ಯಾನ ಎಲ್ಲ ಇತ್ತು. ಆ ನಾವೆಯಲ್ಲಿ ಕರೆದುಕೊಂಡು ಹೋಗಿ ಅಂಗರಾಜ್ಯಕ್ಕೆ ಕರೆದುಕೊಂಡು ಹೋದರು. ಈ ರೀತಿಯ ಹುಡುಗನನ್ನು ವಿಭ್ರಮಗೊಳಿಸಿ ಆಕರ್ಷಣೆ ನೀಡಿ ಆ ವೇಶ್ಯಾಸ್ತ್ರೀಯರು ಅವನನ್ನು ಆ ಅಂಗರಾಜ್ಯಕ್ಕೆ ಕರೆದುಕೊಂಡು ಹೋದರು. ಅವನು ಬಂದದ್ದೇ ತಡ, ಭಾರೀ ಮಳೆ ಬಂತು, ಎಲ್ಲ ಸಮೃದ್ಧಿ ಆಯಿತು. ರಾಜನಿಗೆ ಭಾರಿ ಆನಂದದಿಂದ ಸ್ವಾಗತ ಮಾಡಿದ. ಸ್ವಾಗತ ಮಾಡಿ ಅವನಿಗೆ ತನ್ನ ಮಗಳನ್ನೇ ವಿವಾಹ ಮಾಡಿಕೊಟ್ಟ. ಅವನು ತಂದೆಯನ್ನೇ ಕೇಳಿಲ್ಲ, ವಿವಾಹವಾಗಿ ಬಿಟ್ಟ. ಶಾಂತ ಅಂತ ಅಂಗರಾಜನ ಮಗಳು, ಅವಳ ಜೊತೆಗೆ ಋಷ್ಯಶೃಂಗನ ವಿವಾಹವಾಯಿತು. ವಿಪಾಂಡಕ ಬರ್ತಾನೆ, ಮಗನೇ ಇಲ್ಲ. ಗೊತ್ತಾಯಿತು. ಮೊನ್ನೆ ಬಂದ 3 ದಿವಸ ಹಿಂದೆ ಬಂದವರೇ ಅವನನ್ನು ಎತ್ತಿಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯಿತು. ಎಲ್ಲ ವಿಚಾರಿಸಿದ. ಇದು ಅಂಗರಾಜನ ಕಡೆಯಿಂದ ಆದ ಘಟನೆ ಅಂತ ಅರ್ಥ ಆಯಿತು ಅವನಿಗೆ. ಸಿಟ್ಟು ಬಂತು. ಸಿಟ್ಟಿನಿಂದ ಈಗ ಹೋಗಿ ಇಡೀ ಅಂಗರಾಜ್ಯವನ್ನೇ ಧ್ವಂಸ ಮಾಡಿಬಿಡ್ತೇನೆ, ರಾಜನನ್ನು ಮುಗಿಸಿಬಿಡ್ತೇನೆ ನನ್ನ ತಪಸ್ಸಿನ ಶಕ್ತಿಯಿಂದ. ನನ್ನ ಮಗನನ್ನು ಈ ರೀತಿ ವಂಚನೆ ಮಾಡಿ ಮೋಸ ಮಾಡಿ ಕರೆದುಕೊಂಡು ಹೋಗಿದ್ದಾನೆ, ಅವನಿಗೆ ಸರಿಯಾದ ರೀತಿಯಿಂದ ನಾನು ಶಿಕ್ಷೆ ಕೊಡ್ತೀನಿ ಅಂತ ಸಿಟ್ಟಿನ ಆವೇಶದಲ್ಲಿ ಆ ವಿಪಾಂಡಕರು ಅಂಗರಾಜ್ಯಕ್ಕೆ ಹೊರಟರು. ಆದರೆ ಅಂಗರಾಜ ಎಲ್ಲ ಗೊತ್ತು, ದಾರಿ ಉದ್ದಕ್ಕೂ ಕೂಡ ಭಾರಿ ವ್ಯವಸ್ಥೆ, ಅಲ್ಲಲ್ಲಿ ಇವನಿಗೆ ಇರಲಿಕ್ಕೆ ವ್ಯವಸ್ಥೆ. ಎಲ್ಲರೂ ನಿಮ್ಮ ಆತಿಥ್ಯಕ್ಕೋಸ್ಕರ ಕಾದಿದ್ದೇವೆ, ನಿಮ್ಮದೇ ಇದೆಲ್ಲ ರಾಜ್ಯ ಎಂಬುದಾಗಿ ಎಲ್ಲಿಗೆ ಹೋದರೂ ಕೂಡ ಅವನಿಗೆ ವಿಶ್ರಾಂತಿಗೆ, ವಸತಿಗೆ ಹಣ್ಣು ಹಾಲು ಎಲ್ಲ ಏರ್ಪಾಡು ಮಾಡಿ ಉತ್ತಮ ಉಪಚಾರ ಮಾಡಿದರು. ಅವನ ಸಿಟ್ಟೆಲ್ಲ ಇಳಿಯಿತು. ಎಲ್ಲಿ ಹೋಡಿದು ಎಲ್ಲ ನಿನ್ನದೇ ರಾಜ್ಯ, ಇದು ಬೇಕಾದಾಗೆ ಸ್ವೀಕಾರ ಮಾಡು ಅಂತ ದಾರಿಯುದ್ದಕ್ಕೂ ಪುಷ್ಕಲವಾದ ಅವನಿಗೆ ವ್ಯವಸ್ಥೆ, ಯಾವುದೇ ಥರದ ಕೊರತೆ ಇಲ್ಲ. ಇದರಿಂದ ಅವನ ಸಿಟ್ಟು ಇಳಿಯಿತು. ಅಂಗರಾಜ್ಯಕ್ಕೆ ಬಂದಾಗ ರಾಜನು ಎಲ್ಲ ರೀತಿಯಿಂದ ಸ್ವಾಗತ ಮಾಡಿ, ನಿಮ್ಮ ಸೊಸೆಯವಳು ನಿಮ್ಮ ಮಗನಿಂದಾಗಿ ನಮ್ಮ ರಾಜ್ಯಕ್ಕೆ ಸಮೃದ್ಧಿಯಾಗಿದೆ ಎಂಬುದಾಗಿ ಸ್ವಾಗತ ಮಾಡಿದಾಗ ಪೂರ್ಣ ಸಮಾಧಾನಗೊಂಡ. ತನ್ನ ಮಗನಿಂದ ಇಡೀ ರಾಜ್ಯಕ್ಕೆ ದೊಡ್ಡ ಉಪಕಾರವಾಗಿದೆ, ಮಳೆ ಬರುವಂತಾಗಿದೆ, ಇದು ಲೋಕೋಪಕಾರದ ಉತ್ತಮ ಕಾರ್ಯ ಅವರಿಂದ ನಡೆಯಿತು ಎಂದೇಳಿ
ಅವ ರಾಜನ ಉದ್ದೇಶ ಅದನ್ನು ಅರ್ಥ ಮಾಡಿಕೊಂಡು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಪ್ರಜಾಹಿತಕ್ಕಾಗಿ ನನ್ನ ಮಗನನ್ನು ವಂಚನೆಯಿಂದ ತಂದರೂ ಕೂಡ ಉದ್ದೇಶ ಒಳ್ಳೆಯದು, ಇಡೀ ಪ್ರಜೆಗಳ ಹಿತಕ್ಕೋಸ್ಕರ ಮಾಡಿದ್ದಾರೆ ಎಂಬುದಾಗಿ ಎಲ್ಲ ಸಿಟ್ಟಿಳಿದು ಅವನು ಮಾಡಿದ ಉಪಚಾರ, ಮಗನಿಗೆ ಅವನು ಕೊಟ್ಟ ಮರ್ಯಾದೆ, ತನಗೆ ನೀಡಿದ ಗೌರವ ಮತ್ತು ಅವನು ಅದರ ಉತ್ತಮ ಉದ್ದೇಶ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅವರನ್ನೆಲ್ಲ ವಿಭಾಂಡಕರು ಹರಸಿ ಅನುಗ್ರಹಿಸಿದರು ಎಂಬುದಾಗಿ ಒಂದು ವಿಚಿತ್ರವಾದ ಕಥೆ. ವಿಭಾಂಡಕ ಅವನ ಮಗನನ್ನು ಯಾವ ರೀತಿ ಸಿದ್ಧಪಡಿಸಿದ್ದ, ಆ ಋಷ್ಯಶೃಂಗ ಎಷ್ಟು ಮುಗ್ಧ ಮನಸ್ಸು, ಆ ನಿರ್ವಿಕಾರವಾದ ಮನಸ್ಸು, ಅದರಿಂದ ಇಡೀ ರಾಜ್ಯಕ್ಕೆ ಶ್ರೇಯಸ್ಸಾಯಿತು. ಅಂಥ ತಪಸ್ವಿ, ಅಂಥ ಅವನನ್ನು ಆ ರಾಜ ಉಪಾಯದಿಂದ ರಾಜ್ಯಕ್ಕೆ ಕರೆಸಿ ಆ ಮೂಲಕ ಮಳೆ ಬರುವಂತೆ ಮಾಡಿ ರಾಜ್ಯದ ಎಲ್ಲ ಪ್ರಜೆಗಳಿಗೆ ಹಿತವಾಗುವಂಥ ರೀತಿಯ ಒಂದು ಕಾರ್ಯವನ್ನು ಆ ಅಂಗರಾಜ ಮಾಡಿದ ಎಂಬುದಾಗಿ ಅಂಥ ಋಷ್ಯಶೃಂಗರ ಆಶ್ರಮ ಇದು ಎಂಬುದಾಗಿ ಪಾಂಡವರಿಗೆ ಋಷಿಗಳೆಲ್ಲ ಋಷ್ಯಶೃಂಗ ಆಶ್ರಮವನ್ನು ತೋರಿಸಿದ್ದಾರೆ. ಇಲ್ಲಿದ್ದು ಅವನು ತನ್ನ ಸಾಧನೆ ಮಾಡಿ ಅಂಥ ಶುದ್ಧವಾದ ಅಂತಃಕರಣದಿಂದ ಆ ಶಕ್ತಿಯನ್ನು ಪಡೆದು ಒಂದು ರಾಜ್ಯಕ್ಕೇ ಒಳ್ಳೆಯ ಬರಗಾಲದ ನಿವಾರಣೆ ಆಗುವಂಥ ಕಾರ್ಯವನ್ನು ಮಾಡಿದ ಋಷ್ಯಶೃಂಗನ ನಿರ್ಮಲ ಮನಸ್ಸಿನ ಆಶ್ರಮವಿದು ಎಂಬುದಾಗಿ ಪಾಂಡವರಿಗೆ ಆಶ್ರಮವನ್ನು ತೋರಿಸ್ತಾರೆ ಎಂಬಲ್ಲಿಗೆ ಈ ಋಷ್ಯಶೃಂಗನ ಉಪಾಖ್ಯಾನವನ್ನು ರಾಮಾಯಣದಲ್ಲಿ ಸಂಕ್ಷಿಪ್ತವಾಗಿ ಬಂದಿದೆ. ಮಹಾಭಾರತದಲ್ಲಿ ವಿಸ್ತಾರವಾಗಿ ಹೇಗೆ ಆ ಋಷ್ಯಶೃಂಗ ಎಷ್ಟು ಮುಗ್ಧ ಮನಸ್ಸು, ಆ ಸ್ತ್ರೀಯರು ಬಂದಾಗ ಅವರಿಗೆ ಸ್ತ್ರೀಯರು ಅಂತ ಗಮನವೇ ಬಂದಿಲ್ಲ, ತಮ್ಮಂತೆ ಅವರೊಬ್ಬರು ಋಷಿಗಳು ಋಷಿಕುಮಾರರು ಅಂತ ಅವರನ್ನು ಆದ್ದರಿಂದ ಸ್ವಾಗತ ಪಾದ್ಯ ಅರ್ಘ್ಯ ಕೊಟ್ಟು ಉಪಚಾರ ಮಾಡಲಿಕ್ಕೆ ಆರಂಭಿಸಿದರು. ಅವರ ಉಪಚಾರಕ್ಕೆ ಮರುಳಾಗಿ ಅವರ ಹಿಂದೆ ಹೋದ, ಅದೇ ಒಂದು ರಾಜ್ಯಕ್ಕೆ ಅದರಿಂದ ಉಪಕಾರವಾಯಿತು ಎಂಬುದಾಗಿ ಋಷ್ಯಶೃಂಗರಂತಹ ಒಬ್ಬ ನಿರ್ಮಲ ಮುಗ್ಧ ಮನಸ್ಸಿನ ಋಷಿಕುಮಾರ ಅವನ ಮಹಿಮೆಯನ್ನು ಮಹಾಭಾರತದಲ್ಲಿ ವರ್ಣಿಸಿದ್ದಾರೆ ಎಂಬಲಿಗೆ ಇವತ್ತಿನ ಪ್ರವಚನವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ.